ಬೆಂಗಳೂರಿನ ಪ್ರಮುಖ ನಗರ ಆಗಿರತಕ್ಕಂಥ ಶಿವಾಜಿನಗರದಲ್ಲಿ ಇಂದು ಫುಟ್ಪಾತ್ ಕಾರ್ಯಕ್ರಮ ನಡೀತಾ ಇರ್ತಕ್ಕಂಥ ನಾನೀಗ ಸ್ಥಳದಲ್ಲಿದ್ದೀನಿ. ನಿಮ್ಮ ದೃಶ್ಯಾವಳಿ ಸಹ ತೋರಿಸ್ತಾ ಹೋಗ್ತೀನಿ, ನೋಡ್ತಾ ಇರೋದು ಬೆಂಗಳೂರಿನ ಶಿವಾಜಿನಗರದ ರಸಲ್ ಮಾರ್ಕೆಟ್ ಸುತ್ತಮುತ್ತ ಅಂದರೆ ಏನು ಈ ಒಂದು ಮೀಟ್ ಮಾರ್ಕೆಟ್ ಏನಂತಾರೆ ಅಥವಾ ಮಟನ್ ಮಾರ್ಕೆಟ್ ಏನಂತಾರೆ, ಈ ಒಂದು ಸ್ಥಳದಲ್ಲಿ ಈಗ ಫುಟ್ಪಾತ್ ತೆರವನ್ನು ಮಾಡ್ತಾ ಇರ್ತಕ್ಕಂಥ ನೀವು ನೋಡ್ತಾ ಇರ್ಬೋದು. ಈಗಾಗಲೇ ಚಿಕನ್ ಅಂಗಡಿ ಇರ್ಬೋದು, ಮತ್ತು ಇಲ್ಲಿ ಯಾವೆಲ್ಲ ಅಂಗಡಿಗಳು ಈ ಫುಟ್ಪಾತನ್ನು ಒತ್ತುವರಿ ಮಾಡ್ಕೊಂಡು ಅದೊಂದು ಒತ್ತುವರಿ ತೆರವನ್ನು ಈಗ ಮಾಡ್ತಾ ಇರೋದು. ಈಗಾಗಲೇ ಕಳೆದ 3-4 ದಿನದಿಂದ ಶಿವಾಜಿನಗರದ ಒತ್ತುವರಿ ತೆರವು ಮಾಡುವಂಥ ಸಂದರ್ಭದಲ್ಲಿ ಏನು ಅಧಿಕಾರಿಗಳ ಮೇಲೆ ಹಲ್ಲೆ ಆಗಿತ್ತು. ತದನಂತರ ಅವರು ಯಾರೆಲ್ಲ ಹಲ್ಲೆ ಮಾಡಿದ್ರು ಅವರನ್ನು ಸಹ ಅರೆಸ್ಟ್ ಮಾಡುವಂಥ ಪ್ರಕ್ರಿಯೆ ಕೂಡ ಆಗಿತ್ತು. ನಂತರದಲ್ಲಿ ಈಗ ಶಿವಾಜಿನಗರದಲ್ಲಿ ಏನು ಈಗ ಸಂಪೂರ್ಣವಾಗಿ ಯಾವೆಲ್ಲ ಸ್ಥಳಗಳಲ್ಲಿ ಒತ್ತುವರಿಯನ್ನು ಮಾಡ್ಕೊಂಡಿದ್ದಾರೆ ಆ ಒಂದು ಒತ್ತುವರಿಯನ್ನು ತೆರವು ಮಾಡೋದಕ್ಕೆ ಈಗಾಗಲೇ ಅಧಿಕಾರಿಗಳ ಮುಂದೆ ಇರ್ತಕ್ಕ. ಅದರಲ್ಲಿ ಕೂಡ ಏನು ಮಟನ್ ಮಾರ್ಕೆಟ್ನಂಥ ಸ್ಥಳಗಳಲ್ಲಿ ಏನು ಈಗ ತೆರವನ್ನು ಸಹ ಮಾಡ್ತಾ ಇರ್ತಕ್ಕಂಥದ್ದು. ಇನ್ನು ಇದು ಶಿವಾಜಿ ಅಂದರೆ ಇಲ್ಲಿ ಸಹ ಏನು ಇಲ್ಲಿ ಬರ್ತಕ್ಕಂಥವ್ರು ಏನು ಮಟನ್ ಇರ್ಬೋದು ಮತ್ತು ಚಿಕನ್ ತೆಗೆದುಕೊಳ್ಳೋಕ್ಕೆ ಬರ್ತಕ್ಕಂಥವ್ರು ಸಾಕಷ್ಟು ಜನ ಇರ್ತಾರೆ. ಮತ್ತು ಭಾನುವಾರದ ಸಮಯ ಇರ್ಬೋದು ಅಥವಾ ಮಂಗಳವಾರ ಈ ಒಂದು ಸಮಯದಲ್ಲಿ ಸಾಕಷ್ಟು ಜನ ಬಂದು ಇಲ್ಲಿ ಒಂದು ಸೇರುವಂಥದ್ದು. ಮತ್ತು ಈಗ ಫುಟ್ಪಾತ್ ಅಂದರೆ ಈ ಕಡೆ ಆ ಕಡೆ ಎಲ್ಲ ಏನು ಗಾಡಿಗಳಿಂದ ಸಹ ತುಂಬ ಇರ್ತದೆ ಮತ್ತು ಜನಜಂಗುಳಿ ಕೂಡ ಹೆಚ್ಚಾಗಿರ್ತದೆ. ಹಾಗಾಗಿ ಇಲ್ಲಿ ಪಾದಚಾರಿಗಳು ಕೂಡ ಓಡಾಡೋದು ಕೂಡ ತೊಂದರೆ ಆಗ್ತಾಯಿತ್ತು. ಈಗ ಸದ್ಯಕ್ಕೆ ಈಗ ಏನು ಬೆಂಗಳೂರಿನ ಎಲ್ಲ ಭಾಗದಲ್ಲೂ ಅಂದರೆ ತೆರವು ಮಾಡ್ತಾರೆ. ಅದರಲ್ಲಿ ಕೂಡ ಶಿವಾಜಿನಗರದಲ್ಲಿ ಪ್ರಮುಖವಾಗಿ ಏನು ಸಣ್ಣ ಪುಟ್ಟ ಏರಿಯಾಗಳಿಂದ ತುಂಬಿರ್ತಕ್ಕಂಥದ್ದು. ಹಾಗಾಗಿ ಫುಟ್ಪಾತ್ ಇಲ್ಲದೆ ಸಾಕಷ್ಟು ಜನಕ್ಕೆ ತೊಂದರೆ ಆಗ್ತಾಯಿತ್ತು. ಆದರೆ ಈಗ ಏನು BBA ವತಿಯಿಂದ ನಡೀತಾ ಇರ್ತಕ್ಕಂಥ ಈ ತೆರವು ಕಾರ್ಯಾಚರಣೆ ಈಗ ಶಿವಾಜಿನಗರದ ಎಲ್ಲ ಭಾಗದಲ್ಲೂ ಕೂಡ ಈಗ ತೆರವು ಕಾರ್ಯಾಚರಣೆ ನಡೀತಾ ಇರ್ತಕ್ಕಂಥ. ಈಗ ನೀವು ನೋಡ್ತಾ JCB ಮುಖಾಂತರವಾಗಿ ಈಗಾಗಲೇ ರಸಲ್ ಮಾರ್ಕೆಟ್ ಸುತ್ತಮುತ್ತ ಏನು ಒಂದಷ್ಟು ತೆರವನ್ನು ಮಾಡಿದ್ರು. ಈಗ ಮಟನ್ ಮಾರ್ಕೆಟ್ನಲ್ಲಿ ಯಾವೆಲ್ಲ ಅಂಗಡಿಗಳು ಒತ್ತುವರಿಯನ್ನು ಮಾಡ್ಕೊಂಡಿತ್ತು ಆ ಒಂದು ಒತ್ತುವರಿಯನ್ನು ತೆರವು ಮಾಡೋದಕ್ಕೆ ಈಗಾಗಲೇ ಮುಂದಾಗಿರ್ತಕ್ಕಂಥ. ಈಗಾಗಲೇ 60% ಈಗಾಗಲೇ ಇದು ಮಟನ್ ಮಾರ್ಕೆಟ್ನಲ್ಲಿ ಈಗಾಗಲೇ ತೆರವು ಕೂಡ ಆಗಿರ್ತಕ್ಕಂಥದ್ದು. ಈಗ ಇನ್ನು ಉಳಿದಿರ್ತಕ್ಕಂಥ ಭಾಗದಲ್ಲಿ ಕೂಡ ಈಗ ತೆರವುಯ ಕಾರ್ಯಾಚರಣೆ ಸಹ ಮಾಡ್ತಾ ಇರ್ತಾರೆ. ಮತ್ತು ಎಲ್ಲ ಒಂದು ಕಡೆ ಈ ಒಂದು ತೆರವು ಕಾರ್ಯಾಚರಣೆಗೆ ಇಲ್ಲಿನ ಸಾರ್ವಜನಿಕರು ಕೂಡ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸ್ತಿರ್ತಕ್ಕಂಥದ್ದು. ಯಾಕಂತಂದರೆ ಪ್ರತಿನಿಧಿ ಅಂದರೆ ಈಗಾಗಲೇ ಇವತ್ತು ಸೋಮವಾರ ಆಗಿರೋದು ಕಡೆ ಜನ ಕಡಿಮೆ ಇದೆ, ಆದರೆ ನಂತರದಲ್ಲಿ ಸಾಕಷ್ಟು ಜನ ಸೇರುವ ನಿರೀಕ್ಷೆ ಇದೆ. ಹಾಗಾಗಿ ಎಲ್ಲೋ ಒಂದು ಕಡೆ ಏನು ಈ ಒಂದು ತೆರವು ಮಾಡ್ತಾ ಇರೋದ್ರಿಂದ ಏನು ವ್ಯಾಪಾರ ನಷ್ಟ ಇರ್ಬೋದು ಮತ್ತು ಜನ ಬರ್ತಕ್ಕಂಥ ಕಡಿಮೆ ಆಗ್ಬೋದು ಅಂತೇಳಿ ಇಲ್ಲಿನ ವ್ಯಾಪಾರಸ್ಥರು ಆಕ್ರೋಶವನ್ನು ಹೊರಹಾಕ್ತಾರೆ. ಜೊತೆಯಲ್ಲಿ ಈಗಾಗಲೇ ಅಧಿಕಾರಿಗಳು ಏನಾದರೂ ಕೂಡ ತೆರವು ಕಾರ್ಯಾಚರಣೆ ಬರದಿಂದ ಮಾಡದೆ ಆದಷ್ಟು ಬೇಗ ಮುಗಿಸ್ಬೇಕಂತೇಳಿ ಪಣ ತೊಟ್ಟಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಜೊತೆ ದರ್ಶನ್ ಎಲ್ಲವಾಗಲೂ ಜನತಾ TV.